ನಾವು ಶ್ರೀರಾಮನ ಭಕ್ತರೇ, ಪೂಜೆ ಮಾಡ್ತೀವಿ ನಾವು ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇರುವಂಥದ್ದು. ಬಿಜೆಪಿಯವರು ರಾಜಕೀಯ ಮಾಡೋಕೆ ಹೊರಟುಬಿಟ್ಟಿದ್ದಾರೆ. ಇದರಲ್ಲಿ ರಾಮ ಮಂದಿರವನ್ನ ರಾಜಕೀಯ ವಸ್ತುವನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದನ್ನು ನಾವು ವಿರೋಧ ಮಾಡ್ತಾ ಇದ್ದೀವಿ ಅಷ್ಟೇ, ಖಂಡಿಸ್ತಾ ಇದ್ದೀವಿ. ರಾಮ ಮಂದಿರಕ್ಕೆ ನಮ್ಮದು ವಿರೋಧವಿಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ವಿರುದ್ಧವಾಗಿಲ್ಲ, ಅವರು ರಾಜಕೀಯ ಮಾಡಕ್ಕೆ ಹೊರಟಿದ್ದಾರೆ. ಅದನ್ನು ಒಂದು ದೊಡ್ಡ ರಾಜಕೀಯ ವಿಷಯವಾಗಿ ಮಾಡಿಕೊಂಡು ಶ್ರೀರಾಮಚಂದ್ರನ ಇವತ್ತು ರಾಜಕೀಯ ವಸ್ತುವನ್ನಾಗಿ ಮಾಡಿದ್ದಾರಲ್ಲ, ಅದನ್ನು ವಿರೋಧ ಮಾಡ್ತಾ ಇರೋದು ಅಷ್ಟೇ. ಶ್ರೀರಾಮಚಂದ್ರನ ನಾವೆಲ್ಲ ಶ್ರೀರಾಮಚಂದ್ರನ ಭಕ್ತರೆ, ಅವರಿಗೆ ರಾಜಕೀಯವಾಗಿ ಮಾತಾಡ್ತಾ ಇದ್ದಾರೆ ಅಷ್ಟೇ. ರಾಜಕೀಯವಾಗಿ ಮಾತಾಡೋರಿಗೆ ಔಷಧ ಇಲ್ಲ. ಈಗ ನಾವು ಶ್ರೀರಾಮಚಂದ್ರನ ವಿರುದ್ಧ ಇಲ್ಲ, ಶ್ರೀರಾಮಚಂದ್ರನ ಪರವಾಗಿ ಇರೋರು. ಶ್ರೀರಾಮಚಂದ್ರನ ನಾವು ಗೌರವಿಸ್ತೀವಿ, ಶ್ರೀರಾಮಚಂದ್ರನ ಪೂಜೆ ಮಾಡ್ತೀವಿ, ನಾವು ಶ್ರೀರಾಮಚಂದ್ರನ ಭಜನೆ ಮಾಡ್ತೀವಿ, ನಾವು ರಾಮ ಮಂದಿರ ಕಟ್ಟಿದ್ದೀವಿ ನಾವು. ಸೊ ಅದಕ್ಕೆ ವಿರೋಧ ಇಲ್ಲ. ಅವ್ರು ರಾಜಕೀಯ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ಮಾಡ್ತಾ ಇದ್ದಾರೆ. ನಾನು ಹೇಳಿಲ್ಲ ಅದು. ಈಗ ಇವ್ರು ಯಾಕೆ ಅಯೋಧ್ಯೆಗೆ ಹೋಗ್ತಾ ಇದ್ದಾರೆ? ಶ್ರೀರಾಮಚಂದ್ರ ಇಲ್ಲಿಲ್ವಾ? ಇಲ್ಲಿ ಪೂಜೆ ಮಾಡಿ. ಶ್ರೀರಾಮಚಂದ್ರ ಇಲ್ಲಿಲ್ವಾ ಅನ್ನುವಂಥ ಪ್ರಶ್ನೆಗಳನ್ನೆಲ್ಲ ಎತ್ತಾ ಇದ್ದಾರೆ. ಸೊ ಈ ರೀತಿಯಾದಂಥ ಮಾತುಗಳೇ ಇನ್ನೊಬ್ಬರ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸ ಆಗತ್ತೆ. ಒಂದೊಂದು ಜಾಗಗಳಿಗೂ ಸ್ಥಳ ಮಹಿಮೆ ಅಂತ ಇರುತ್ತೆ. ಆ ಸ್ಥಳ ಮಹಿಮೆ ಕೆಲವು ಜಾಗಗಳಲ್ಲಿ ಮಾತ್ರ ಇರುತ್ತೆ. ಯಾಕೆ ಮನೆ ದೇವರು ಅಂತ ಹೇಳಿ ಕೆಲವು ಮೂಲ ಮನೆ ದೇವರುಗಳಿಗೆ ಯಾಕೆ ಹೋಗ್ತಾರೆ? ನಿಮ್ಮ ಮನೆಯಲ್ಲಿರುವಂಥ ಶ್ರೀಮತಿಯವ್ರನ್ನ ಕೇಳಿ, ಮಾನ್ಯ ಮುಖ್ಯಮಂತ್ರಿಗಳೇ, ಎಲ್ಲಿಗೆ ಹೋಗ್ತಾರೆ ಅವ್ರು ಹಾಗಿದ್ದಾಗ? ಅದು ಇನ್ನೊಬ್ಬರ ಭಾವನೆಗಳಿಗೆ ಧಕ್ಕೆ ತರೋದಾಗುತ್ತೆ. ರಾಜಕೀಯ ಯಾರು ಮಾಡಿಲ್ಲ. BJP ಅಜೆಂಡಾದಲ್ಲಿದ್ದೇ ರಾಮ ಮಂದಿರವನ್ನು ಕಟ್ತೀವಿ ಅಂತ ಹೇಳಿ ಅದನ್ನು ಬಹಿರಂಗವಾಗಿ ಹೇಳಿದ್ದಾರೆ. ನನ್ನ ಸಹೋದ್ಯೋಗಿ ಸುಕೇಶ್ ಇದ್ದಾರೆ. ಸುಕೇಶ್, ಈ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಹೇಳ್ತಾ ಇರುವಂಥದ್ದು ಕೆಲವು ವಿಚಾರಗಳಲ್ಲಿ ಬಂದಂಥ ಸಂದರ್ಭದಲ್ಲಿ ತಾರ್ಕಿಕವಾಗಿ ಮಾತುಗಳಿಗೆ ಜೊತೆಗೆ ಚರ್ಚೆಗಳಿಗೆ ಎಡೆ ಮಾಡಿಕೊಡುವಂಥ ವಿಚಾರ. ಇನ್ನೂ ಕೆಲವುಗಳು ಇನ್ನೊಬ್ಬರ ಭಾವನೆಗಳಿಗೆ ಧಕ್ಕೆ ತರುವಂಥ ವಿಚಾರಗಳಿಗೂ ಕೂಡ ಹೋಗೋ ರೀತಿಯಲ್ಲಿ ಕಾಣಿಸಿಕೊಳ್ತಾ ಇದೆ. ಏನು ವ್ಯಾಖ್ಯಾನವನ್ನು ಮಾಡಕ್ಕೆ ಹೋಗ್ತಾ ಇದ್ದಾರೆ? ರಾಮ ಇಲ್ಲೇ ಇದ್ದಾನೆ, ಅಲ್ಲಿಗೆ ಯಾಕೆ ಹೋಗಬೇಕು ಅನ್ನುವಂಥದ್ದ? ಅಂದರೆ ಆಂಜನೇಯ ಅವರು ಹೇಳಿದ್ರಲ್ಲ, ಆ ರೀತಿಯಾಗಿ. ಅರುಣ್, ಒಂದು ಸ್ಪಷ್ಟ ಕಾಂಗ್ರೆಸ್ನ ರಾಜಕೀಯ ನಿಲುವು ಏನು ಅನ್ನುವಂಥದ್ದು ಕೂಡ ಇಲ್ಲಿ ರಾಮನ ವಿಚಾರದಲ್ಲಿ ಹಿಂದಿನಲ್ಲೂ ಕೂಡ ಸಿದ್ದರಾಮಯ್ಯ ಅವರು ಈ ವಿರೋಧದ ನಡುವೆಯೂ ಕೂಡ ನಾನು ರಾಮ ಭಕ್ತನೇ, ನಾನು ಭಜನೆಯನ್ನು ಮಾಡ್ತಾ ಇದ್ದೆ, ರಾಮ ಮಂದಿರ ನಮ್ಮ ಊರಲ್ಲಿ ಕಟ್ಟಿಸಿದ್ದೀವಿ, ಹೀಗೆ ಸಾಕಷ್ಟು ಸಮರ್ಥನೆಗಳನ್ನು ಕೊಟ್ಟಿದ್ದಾರೆ. ಅಂದರೆ ದೇವರ ವಿಚಾರದಲ್ಲಿ ಅಥವಾ ನಂಬಿಕೆಯ ವಿಚಾರದಲ್ಲಿ ನಮ್ಮದೇನು ವಿರೋಧಗಳಿಲ್ಲ, ಆದರೆ ಈ ರಾಮ ಮಂದಿರದ ವಿಚಾರದಲ್ಲಿ ನಮ್ಮ ವಿರೋಧ ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರುಗಳು ಮೊದಲಿಂದ ಹೇಳ್ಕೊಂಡು ಬಂದಂಥದ್ದು. ಮೊದಲನೇದಾಗಿ ಸಿದ್ದರಾಮಯ್ಯವರೇ ಹಿಂದೆ ಮಾತಾಡುವಂಥದ್ದು ಡಿಸ್ಪ್ಯೂಟೆಡ್ ರಾಮ ಮಂದಿರ ಅನ್ನುವಂಥ ಮಾತನ್ನು ಹೇಳಿ ಅದಕ್ಕೆ ನಾನು ದೇಣಿಗೆ ಕೊಡಲ್ಲ ಅಂತ ಹೇಳಿದೆ ಅನ್ನುವಂಥ ಮಾತು ಕೂಡ ವಿವಾದವಾಗಿತ್ತು. ಈಗ ಅವ್ರು ಹೇಳ್ತಾ ಇರುವಂಥದ್ದು BJP ಇದನ್ನು ಹೈಜಾಕ್ ಮಾಡಿದೆ, ಪೊಲಿಟಿಕಲಿ ಪ್ರೋಗ್ರಾಮ್ ಥರ ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ಅದಕ್ಕೆ ನಮ್ಮ ವಿರೋಧ ಇದೆ ಅನ್ನುವಂಥದ್ದು. ಜೊತೆಗೆ ಪಕ್ಷದ ಸ್ಟ್ಯಾಂಡ್ ಏನು ಅನ್ನುವಾಗ ರಾಷ್ಟ್ರ ಮಟ್ಟದಲ್ಲಿ ಒಂದು ನಿಲುವಿದೆ ನಮ್ಮದು, ಸಂಪೂರ್ಣವಾಗಿಲ್ಲದ ರಾಮ ಮಂದಿರದ ಉದ್ಘಾಟನೆಗೆ ಮುಂದಾಗಿರುವಂಥದ್ದು BJP ರಾಜಕೀಯವಾಗಿ ತೊಡಕೊಂಡಿದೆ ಅನ್ನೋ ಕಾರಣಕ್ಕೆ ನಾವು ಹೋಗ್ತಾ ಇಲ್ಲ ಅನ್ನುವಂತಹ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ತನ್ನ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು, ಹೋಗಲ್ಲ ಅನ್ನುವ ಡಿಕ್ಲೇರನ್ನು ಮಾಡಿರುವಂಥದ್ದು. ಆದರೆ ಸಿದ್ದರಾಮಯ್ಯವರು ಪದೇ ಪದೇ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ವಿಮರ್ಶೆಗೆ ಹಚ್ತಾ ಇರುವಂಥದ್ದು ಕೂಡ ನಡೆದಿದೆ. ಜೊತೆಗೆ ಈಗಲೂ ಕೂಡ ಇವತ್ತು ಕೂಡ ಅದೇ ರೀತಿಯ ಒಂದು ಹೇಳಿಕೆಯನ್ನು ಕೂಡ ಅವರು ಕೊಟ್ಟಂತೆ ಕಾಣಿಸ್ತಾ ಇದೆ. ಅರುಣ್. ಓಕೆ ಸುಕೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.